ರೈತ ಬಾಂಧವರೇ ನಮಸ್ಕಾರಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಕೃಷಿ ಮೇಳವನ್ನು ಸೆಪ್ಟೆಂಬರ್ 21ರಿಂದ 24ರವರೆಗೆ ಹಮ್ಮಿಕೊಳ್ಳಲಾಗಿದೆ. ನಮಸ್ಕಾರ ಎಲ್ಲ ವೀಕ್ಷಕರಿಗೆ, ನಾನು ನಿಮ್ಮ ಶಿವರಾಜ್. ನನ್ನ ಎಕ್ಸ್ಪರ್ಟಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬೇರೆ ಬೇರೆ ಜಾಗಗಳಲ್ಲಿ ಸ್ಪಾನ್ಸರ್ಶಿಪ್ ಮಾಡ್ಬೋದು. ನೀವು ಮೇನ್ ಎಂಟ್ರೆನ್ಸ್ ಗೇಟ್ ಹಿಡ್ಕೊಂಡು ಒಳಗಡೆ ತನಕ ಎಲ್ಲಿ ನಿಮ್ಮ ಕಂಪ್ನಿ ಸ್ಪಾನ್ಸರ್ಶಿಪ್ ಫ್ಲೆಕ್ಸಸ್ ಹಾಕ್ತೀರಾ ಅದನ್ನು ಹಿಡ್ಕೊಂಡು USC ಕ್ಯಾಂಪಸ್ ಮೇನ್ ಗೇಟ್ ಹತ್ರ ಹಾಕ್ತಿದ್ರೆ 1 ಲಕ್ಷ ಅಮೌಂಟು, 18,000 GST, 1,18,000. ಮತ್ತು ಮೇನ್ ಎಂಟ್ರೆನ್ಸ್ ಎಕ್ಸಿಬಿಷನ್ ಅಂದರೆ ಎಕ್ಸಿಬಿಷನ್ ಸೆಂಟರ್ಸ್ ಒಳಗಡೆ ಬಂದ ಕೂಡಲೇ ಎಂಟ್ರೆನ್ಸ್ ಎಕ್ಸಿಬಿಷನ್ ಸ್ಟಾರ್ಟ್ ಆಗೋದು ಒಂದಿರುತ್ತೆ. ಅಲ್ಲಿ ಹಾಕ್ತಿದ್ರೆ 50,000 ಪ್ಲಸ್ 9,000 GST, 59,000. ಹೈಟೆಕ್ ಸ್ಟಾಲ್ ಟೆಕ್ನಾಲಜಿ ಹಬ್ ಅಂದರೆ ಹೈಟೆಕ್ ಸ್ಟಾಲ್ಸ್ ಅಂತ ಇರ್ತವೆ. ಆ ಹೈಟೆಕ್ ಸ್ಟಾಲ್ಸ್ ಹತ್ರ ನೀವು ಹಾಕ್ತಿದ್ರೆ ಸ್ಪಾನ್ಸರ್ಶಿಪ್ಪು ಅಲ್ಲಿ 40,000 ಪ್ಲಸ್ GST 47,200. ಮತ್ತು ಅಗ್ರಿ ಇನ್ಪುಟ್ಸ್ ಏನು ಎಕ್ಸಿಬಿಷನ್ ಸೆಂಟರ್ ಇರುತ್ತಲ್ಲ ಅಲ್ಲಿ ಹಾಕ್ತಿದ್ರೆ 40,000 ಪ್ಲಸ್ 7,000, 47,000 ಸೇಮು. ಅಗ್ರಿಕಲ್ಚರ್ ಮಷಿನರಿ ಎಕ್ಸಿಬಿಷನ್ ಪ್ರಿಮೈಸಸ್, ಅಗ್ರಿಕಲ್ಚರ್ ಮಷಿನರಿ ಎಲ್ಲಿರುತ್ತಾವಲ್ಲ ಆ ಮಷೀನ್ಸ್ ಹತ್ರ ನೀವು ಹಾಕ್ತಿದ್ರೆ 50,000 ಪ್ಲಸ್ 9,000, 59,000. ಮತ್ತು ಫಾರ್ಮ್ ಇಂಪ್ಲಿಮೆಂಟ್ಸ್, ಅದೇ ಅಗ್ರಿಕಲ್ಚರ್ ಮತ್ತು ಬೇರೆ ಮಷಿನರಿ ಬಿಟ್ಟು ಅಲ್ಲಿ 40,000 ಪ್ಲಸ್ 7,000, 47,000. ಆರ್ಗ್ಯಾನಿಕ್ ಫಾರ್ಮಿಂಗ್ ಎಕ್ಸಿಬಿಷನ್ ಹತ್ರ ಹಾಕ್ತಿದ್ರೆ 20,000 ಪ್ಲಸ್ 3,000, 23,000 GST ಹಿಡ್ಕೊಂಡು. ಮತ್ತು ಹೈಟೆಕ್ ಹಾರ್ಟಿಕಲ್ಚರ್ ಸೈದಾಪುರ ಫಾರ್ಮ್, ಹೈಟೆಕ್ ಹಾರ್ಟಿಕಲ್ಚರ್ ಅಲ್ಲಿದೆ ರೋಡ್ ಆಚೆ, ಅಲ್ಲಿ ಹಾಕ್ತಿದ್ರೆ ನೀವು 10,000 ಪ್ಲಸ್ 18,000, 11,800. ಮತ್ತು ಮೇನ್ಗೆ ಎಂಟ್ರೆನ್ಸ್ ಗೇಟ್ ಹತ್ರ ಬೇರೆ ಬೇರೆ ಪ್ರಾಣಿಗಳ ಎಕ್ಸಿಬಿಷನ್ ನಡೀತಿರುತ್ತೆ. ಅಲ್ಲಿ 10,000 ಪ್ಲಸ್ 18,000, 11,800 ಇರುತ್ತೆ. ಕನ್ಸಲ್ಟೆನ್ಸಿ ಅಂದರೆ ಎಕ್ಸಿಬಿಷನ್ ಸೆಂಟರ್ ಸ್ಟಾರ್ಟ್ ಆದ ಕೂಡಲೇ ಕನ್ಸಲ್ಟೆನ್ಸಿ ಅಂತ ಇರುತ್ತೆ. ಅಲ್ಲಿ ನೀವು ಫ್ಲೆಕ್ಸ್ ಹಾಕ್ತಿದ್ರೆ 10,000 ಪ್ಲಸ್ 18,000, 11,800. ಬುಕ್ ಸ್ಟಾಲ್ ಎಕ್ಸಿಬಿಷನ್ ಎಂಟ್ರೆನ್ಸ್ ಹತ್ರ ಹಾಕ್ತಿದ್ರೆ ಅದು 11,800. FKC ಫಾರ್ಮರ್ ನಾಲೆಜ್ ಸೆಂಟರ್ ಅಂದರೆ ನಮ್ಮದು ದೊಡ್ಡ ಬಿಲ್ಡಿಂಗ್ ಇದೆಯಲ್ಲ ಫಾರ್ಮರ್ ನಾಲೆಜ್ ಸೆಂಟ್ರ್, ಅಲ್ಲಿ ಹಾಕ್ತಿದ್ರೆ 40,000 ಪ್ಲಸ್ 7,000, 47,000. ಇದು ಬೇರೆ ಬೇರೆ ಥರದ ಸ್ಪಾನ್ಸರ್ಶಿಪ್ಸು. ನೀವು ಎಲ್ಲಿ ಹಾಕಬೇಕು ನೋಡಿಕೊಂಡು ಹೇಗೆ ಪೇಮೆಂಟ್ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಆಗಲೇ. ಮತ್ತು ಅದು ಬೇರೆ ಬೇರೆ ಥರ ಸ್ಟಾಲ್ ಹಾಕೋರು ಕೂಡ ನಿಮ್ಗೆ ಯಾವ ಸ್ಟಾಲ್ ಹಾಕಬೇಕು ಈಗಲೇ ಎಲ್ಲ ರೂಲ್ಸ್ ತಿಳ್ಕೊಂಡು ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ನೀವು www.usd.in.com ಒಳಗೆ ಹೋಗಿ ಬೇರೆ ಮಾಹಿತಿಗಳನ್ನ ಚೆಕ್ ಮಾಡ್ಬೋದು. ಮತ್ತು ನಾನು ಡಿಸ್ಕ್ರಿಪ್ಷನಲ್ಲಿ ಮೊಬೈಲ್ ನಂಬರ್ಸ್ನೂ ಕೂಡ ಕೊಟ್ಟಿರ್ತೀನಿ, ಅವನು ಕೂಡ ನೋಡಿ ಅದಕ್ಕೂ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ಅಲ್ಲೂ ಕೇಳ್ಕೊಬೋದು.